ವೆಲ್ಕಮ್ ಬ್ಯಾಕ್. ಆಗ್ಲಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾವು ಮೆಟ್ರೋ ಪಿಲ್ಲರ್ ರಾಡ್ ಕುಸಿತ ಆಗಿರೋದ್ರ ಬಗ್ಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ತಾಯಿ ಹಾಗೇನೆ ಮಗು ಈ ಘಟನೆಯಿಂದಾಗಿ ಮೃತಪಟ್ಟಿದ್ದಾರೆ. ನಮ್ಮ ಮೆಟ್ರೋ 2ನೇ ಹಂತದ ಕಾಮಗಾರಿ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿರುವುದು. ಬೆಂಗಳೂರಿನ ನಾಗವಾರ ಬಳಿಯ ಮೆಟ್ರೋ ಪಿಲ್ಲರ್ ರಾಡ್ ಕುಸಿತ ಆಗಿದೆ ನಿರ್ಮಾಣ ಹಂತದಲ್ಲಿ. ಸೊ ಈಗ ಇವರು ಹಗಲು ಹೊತ್ತಿನಲ್ಲಿ ಕ್ರೇನ್ ಮುಖೇನ ಈ ದೊಡ್ಡ ಮಟ್ಟದ ಪಿಲ್ಲರ್ ರಾಡ್ ಅನ್ನು ತಗೊಂಡ್ಬಂದಿದ್ದಾರೆ. ಅದು ಏಕಾಏಕಿ ಬಿದ್ದಿದೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, ಆ ಕ್ರಮಗಳನ್ನು ಕೈಗೊಂಡಿಲ್ಲ. ಇದೇ ಘಟನೆಗೆ ಕಾರಣ ಅಂತ ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ನಾಗವಾರ ಹಾಗೇನೆ ಗೊಟ್ಟಿಗೆರೆ ಮಾರ್ಗದಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈಗ ವಾಹನದಲ್ಲಿ ಹೋಗ್ತಾ ಇದ್ರು. ಒಟ್ಟು 4 ಜನರಿಗೆ ಗಾಯ ಆಗಿತ್ತು. ಅದರಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂಥ ತಾಯಿ ತೇಜಸ್ವಿನಿ ಹಾಗೇನೆ ಮಗು ವಿಹಾನ್ ಮೃತಪಟ್ಟಿದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಏಕಾಏಕಿ ಅದು ರಸ್ತೆಗೆ ಬಿದ್ದುಬಿಟ್ಟಿದೆ. ಇವರಲ್ಲಿ ವಾಹನಗಳನ್ನು ಡೈವರ್ಟ್ ಮಾಡಿಲ್ಲ, ಸಂಚಾರ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಲ್ಲ. ಈ ರಸ್ತೆಯಲ್ಲಿ ವಾಹನಗಳನ್ನು ಬಿಟ್ಟಿದ್ದಾರೆ, ಜನಸಂಚಾರ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಮೊದಲೇ ಇವರು ಎಚ್ಚೆತ್ಕೊಳ್ಬೇಕಾಗಿತ್ತು. ಈ ಥರ ಕ್ರೇನ್ ಮುಖೇನ ಈ ದೊಡ್ಡ ಮಟ್ಟದಲ್ಲಿ ಪಿಲ್ಲರ್ ರಾಡನ್ನು ಎತ್ತುತ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಘಟನೆ ಸಂಭವಿಸಬಹುದು, ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ ಘಟನೆ ಆಗಿದೆ, ಇಬ್ಬರು ಮೃತಪಟ್ಟಿದ್ದಾರೆ. ಈಗ ಈ ಘಟನೆಗೆ ಯಾರು ಹೊಣೆ? ಪದೇ ಪದೇ BMRCL ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಹಾಗಾದ್ರೆ? ಈ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಜೊತೆಗೆ ಒಂದ್ಸತಿ ಕಾಮಗಾರಿ ಆದ್ಮೇಲೆ ಅದ್ರ ಬಗ್ಗೆ ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಥರ್ಡ್ ಪಾರ್ಟಿ ಆಡಿಟ್ ಎಲ್ಲ ಮಾಡಿಸ್ಬೇಕಾಗತ್ತೆ. ಅದ್ಯಾವುದನ್ನು ಮಾಡಿಸ್ದೇ ಇರೋದೇ ಇಂಥ ಘಟನೆಗಳಿಗೆ ಕಾರಣ ಆಗ್ತಾ ಇದೆಯಾ ಹಾಗಾದ್ರೆ? ಅಂದ್ರೆ ಇದು ಈಗ ನಿರ್ಮಾಣ ಹಂತದಲ್ಲಿತ್ತು, ಅದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ನಿರ್ಮಾಣ ಆದ್ಮೇಲೆ ಬೇರೆ ಹಂತದಲ್ಲಿ ಒಂದಿಷ್ಟು ಪರಿಶೀಲನೆ ಕಾರ್ಯ ಎಲ್ಲ ನಡೆಸಬೇಕಾಗುತ್ತೆ. ಅದ್ರ ಕಡೆ ಯಾಕೆ BMRCL ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಕಳಪೆ ಕಾಮಗಾರಿ ನಡೆಸ್ತಾ ಇದ್ರು, ಅದೇನಾದ್ರೂ ಕಾರಣ ಆಯ್ತಾ? ಅಥವಾ ಕ್ರೇನ್ ಆಪರೇಟರ್ ಏನಾದ್ರೂ ಇಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರಿಂದ ಈ ಭಾರವಾದಂತ ಈ ಪಿಲ್ಲರ್ ಬಿದ್ದಿದೆಯಾ ಹಾಗಾದ್ರೆ? ಆ ಸರಳುಗಳು ಬಿದ್ದಿದೆಯಾ ಹಾಗಾದ್ರೆ? ಬೀಳದಂತೆ ತಡೆಯೋದಕ್ಕೆ ಕ್ರಮವನ್ನ ಮುಂಚೆನೆ ವಹಿಸಬೇಕಾಗಿತ್ತು. ಅಕಸ್ಮಾತ್ ಬಿದ್ರೂ ಕೂಡ ಅಲ್ಲಿ ಯಾರಿಗೂ ಏನು ಹಾನಿ ಆಗಬಾರ್ದು, ಆ ರೀತಿಯಲ್ಲಿ ಇವರು ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಅದು ನಡೆಸ್ದಂಗೆ ಕಾಣಿಸ್ತಾ ಇಲ್ಲ. ಯಾರು ಬೇಜವಾಬ್ದಾರಿಗೆ ಹಾಗಾದ್ರೆ ಈ ಪಿಲ್ಲರ್ ರಾಡ್ ಕುಸಿತ ಆಯ್ತು? ಕಾಮಗಾರಿ ಸ್ಥಳದಲ್ಲಿ ನಾವು ಪದೇ ಪದೇ ಅದನ್ನೇ ಪ್ರಶ್ನೆ ಮಾಡ್ತಿರೋದು. BMRCLಗೆ ಒಂದು ಕಾಮಗಾರಿ ನಡೀತಾ ಇದ್ದಂತ ಸಂದರ್ಭದಲ್ಲಿ ಅದನ್ನ ಅಲ್ಲಿ ವಾಹನ ಸಂಚಾರ ಇರ್ಬೋದು ಮತ್ತೆ ಜನಸಂಚಾರವನ್ನ ಬಿಟ್ಟಿದ್ಯಾಕೆ, ಅನುವು ಮಾಡಿಕೊಟ್ಟಿದ್ಯಾಕೆ?